ಏನು ಹೇಳ್ರಿ ಏನಂತ ಹೇಳ್ರಿ. ಕೆಲ್ಸಕ್ಕೆ ಹೋಗಿದ್ದ ಕನ್ನಡ ಫಸ್ಟ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ದೀನಿ. ರಾತ್ರಿ ಚೆನ್ನಾಗವ್ರೆ. ಬೆಳಗ್ಗೆ ಮಲಗಿದ್ರು 8 ಗಂಟೆಗೆ ಎದ್ದವ್ರೆ. ಎದ್ದಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡೋಳೆ. ಮನೆಯೆಲ್ಲ ಕ್ಲೀನ್ ಮಾಡಿ 2 ಗಂಟೆ ಬಂದು ನೋಡ್ತೀನಿ ಮನೆ ಬಾಗ್ಲು ಹಾಕಿ ಓಪನ್ ಐತೆ. ಯಾರು ಇರಲಿಲ್ಲ ಅಣ್ಣ. ಹುಡುಕಿ ಇಡೀ ಊರೆಲ್ಲ ಹುಡುಕಿ ಎಲ್ಲ ಇದು ಮಾಡಿದ್ವಿ. ನೋಡಿದ್ವಿ. ಅಣ್ಣ ನನ್ನ ಮಕ್ಕಳು ಮೂರು ಗಂಟೆ ಕೆಲ್ಸಕ್ಕೆ ಬಂದೆ ಅಣ್ಣ. ಕೆಲಸದಿಂದ ಬಂದಾದ್ಮೇಲೆ ಎಲ್ಲ ಹುಡುಕಿದಾದ್ಮೇಲೆ ಸೊಂಪಲ್ಲೆಲ್ಲ ನೀರು ತುಂಬ ಹೊರಟೋಗ್ಬಿಟ್ಟಿತ್ತು. ಯಾಕೆ ಸೊಂಪು ಇಷ್ಟೊಂದು ತುಂಬಿಡಲ್ಲ ಅಂತ ಸೊಂಪು ಖಾಲಿ ಆಗೈತೆ ಇಲ್ವಾ ನೋಡೋಣ ಅಂತ ತೆಗೆದು ನೋಡಿದೆ. ನನ್ನ ಮಗಳು ಕಾಲು ಕಾಣಿಸ್ತಾಣ. ಕಾಲು ಕಾಣಿಸ್ತಾ ಅಷ್ಟೇ ಅಣ್ಣ ಗೊತ್ತಿದ್ದು ನನಗೆ ಅಷ್ಟೇ. ಅಪ್ಪ ನನ್ನ ಜೀವನನೇ ಹೋಯ್ತಾಳ. ಏನಕ್ಕೆ ಮಾಡ್ಕೊಂಡ್ರೆ ಅವ್ಳನ್ನೇ ಕೇಳ್ಬೇಕಣ್ಣ. ಅವಳನ್ನೇ ಕೇಳ್ತೀನಿ ಬರ್ರಿ. ಈಗ ಕೇಳ್ತೀನಿ ಬರ್ರಿ. ನಡ್ರಿ ಬರ್ರಿ ಕೇಳ್ತೀನಿ ಅಣ್ಣ. 6 ವರ್ಷ ಲವ್ ಮಾಡಿ ಮದುವೆ ಆಗಿ 6 ವರ್ಷ ಜೀವನ ಮಾಡಿದ್ದೀವಿ ಅಣ್ಣ. ಒಂದು ದಿವಸ ಒಂದು ಡೇಟ್ ಹೊಡೆದಿಲ್ಲ ಅಣ್ಣ. ಅವಳಿಗೆ ರಾಣಿ ಥರ ನೋಡ್ಕೊಂಡಿದ್ದೀನಿ. ಕೇಳ್ರಿ ಅವ್ರ ತಮ್ಮ ತಂಗಿ ಎಲ್ಲ ಅವ್ರೆ ಕೇಳ್ರಿ. ಅವ್ರದ್ದು ಇಂಟ್ರೆಸ್ಟ್ ಅವ್ರೆ. ನಾನು ಬಿಡ್ರಿ, ನಮ್ಮ ಸಂಬಂಧಿಕರು ಬಿಡ್ರಿ ಓಲಿ. ಅವ್ರ ಇದ್ರಲ್ಲಿ ಕೇಳ್ರಿ ಅಣ್ಣ. ಇನ್ನು ಹೆಂಗಣ್ಣ ನೋಡ್ಕೋಬೇಕು ಈಗಿನ ಕಾಲದ ಹೆಣ್ಮಕ್ಳುಗಳ್ನ? ಇನ್ನು ಹೆಂಗೆ ನೋಡ್ಕೋಬೇಕು ಹೇಳ್ರಿ? ನೀವು ಹೇಳ್ರಿ ನಿಮ್ಮ ಮನೆ ಹೆಣ್ಮಕ್ಳುಗಳ್ಗೆ ಹೆಂಗೆ ನೋಡ್ಕೋಬೇಕು ಹೇಳ್ರಿ? ಇನ್ನು ಯಾವ ಥರ ನೋಡ್ಕೋಬೇಕು? ಏನಕ್ಕೆ ಚೀಟಿ ಬರ್ದಿಕ್ಕೋಳೆ? ಏನಂತ ಬರ್ದಿಕ್ಕೋಳೆ? ಏನು ನಂದೆ ಕ್ಷಮಿಸ್ಬಿಡು ಸಾರಿ ಅಂತ ಬರ್ದಿಕ್ಕೋಳೆ? ಏನು ಅಂತ ತಿಳ್ಕೊಳ್ಳಿ ನಾನು. ಕಾರಣ ಬರ್ದಿಕ್ಕೋಳ? ಏನು ಕಾರಣ ಹೇಳ್ಬಿಟ್ಟು ಹೋಗ್ಬೇಕಿತ್ತು. ಓದ್ಲು ಅವಳೇನೋ ಹೊಳ್ದು ಮಕ್ಕಳೇನು ಮಾಡಿದ್ದಾವ? ಡೈಲಿ ಫೋನ್ ಮಾಡೋಣ. ಇವತ್ತು ನೆನ್ನೆ ಫೋನೇ ಮಾಡಿಲ್ಲ. ಡೈಲಿ ಒಂದ್ಸಲ ಫೋನ್ ಮಾಡ್ದಲೇ ಇದ್ದರೆ ಇದನ್ನೇ ಮಾಡ್ತಿರ್ಲಿಲ್ಲ. ಡೈಲಿ ನಾನು ಫೋನ್ ಮಾಡ್ತಿದ್ದೆ, ಇಲ್ಲ ಅವಳನ್ನು ಫೋನ್ ಮಾಡೋಳು. ನಾನು ಫೋನ್ ಮಾಡಿದೆ ಅವತ್ತು ನಮ್ಮಪ್ಪ ಇರಲಿಲ್ಲ. ಯಾವತ್ತೂ ಇರಲಿಲ್ಲ ಅಣ್ಣ. ಯಾವ ವಿಚಾರವಾಗೂ ಇರಲಿಲ್ಲ. ನಮ್ಮನೇಲಿ ಆ ಥರ ಬೇಜಾರಾಗುವಂಥ ಸಂಗತಿ ಏನಿರಲಿಲ್ಲ. ಈಗ ಇದು ಒಂಥರ ಹೆಂಗಾಗಿದೆ ಅಂದರೆ ನಮ್ಮ ಕುಟುಂಬ ನಮ್ಮ ಸಂಬಂಧಿಕರಲ್ಲಿ ಹೆಂಗಾಗಿದೆ ಅಂದರೆ ಒಬ್ರು ಹೋಗ್ತಾನೆ ಅವರಪ್ಪ. ಅದು ಯಾಕೆ ಕರ್ಮಕ್ಕೆ ಹೋಗ್ತಾವ್ರೋ ಗೊತ್ತಿಲ್ಲ. ಎಲ್ಲರೂ ಸಾಯ್ತಾವ್ರೆ. ಒಬ್ರು ಸಾಯ್ತಾರೆ. ಅದು ಯಾಕೆ ಎಲ್ಲ ಸಾಯ್ತಾರೆ? ನಮಗೆ ಏನಾಗೈತೆ ಇವ್ರಿಗೆಲ್ಲ? ಏನಾಗೈತೆ? ಬದುಕಾಗಲ್ವಾ?